ಮ್ಯಾಮ್ ಬಿಗ್ ಬಾಸ್? ಅದಕ್ಕೆ ಆ ಬಿಗ್ ಬಾಸ್ ಅನುಭವ ಹೇಳಕ್ಕೆ ಪದಗಳೇ ಸಿಗಲ್ಲ ಅಂತ ಹೇಳ್ಬೋದು. ಅಂದ್ರೆ ನಾವು ಆಡಿಯನ್ಸ್ ಆಗಿ ಹೊರಗಡೆ ಕೂತ್ಕೊಂಡು ನೋಡೋದಕ್ಕೂ, ಯಾಕಂದ್ರೆ 11 ವರ್ಷಗಳಿಂದ ಅಷ್ಟು ಸೀಸನ್ಗಳನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಪಕ್ಕಾ ಬಿಗ್ ಬಾಸ್ ಅಂಡ್ ಕಿಚ್ಚ ಸುದೀಪ್ ಅಭಿಮಾನಿ ನಾನು. ಇಷ್ಟು ವರ್ಷ ಹೊರಗಡೆ ನೋಡ್ತಾ ಇದ್ದಿದ್ದಕ್ಕೂ ಈಗ ಒಳಗಡೆ ಹೋಗಿ ಆದ ಅನುಭವಕ್ಕೂ ಅನ್ಕೊಳ್ಳೋದಕ್ಕೂ ಆಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಫ್ಯಾಂಟಸಿ ವರ್ಲ್ಡ್ ಅಂತಾನೆ ಹೇಳ್ಬೋದು. ಯಾವ್ದೋ ಒಂದು ಫ್ಯಾಂಟಸಿ ವರ್ಲ್ಡ್ ಗೆ ಈ 3 ವಾರ ಟ್ರಿಪ್ ಹೋಗಿ ಬಂದಾಗ ಅನ್ಸ್ತಾ ಇದೆ. ನೀವು ಹೇಳ್ತೀರಿ 11 ಸೀಸನ್ ನೋಡಿದೀನಿ ನಾನು ಅಂತೇಳಿ. ನಿಮ್ಮ ಫೇವ್ರೆಟ್ ಸೀಸನ್ ಯಾವ್ದಿತ್ತು? ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಿದ್ರು? ನನ್ಗೆ ಪ್ರಥಮ್ ಇದ್ರು. ಅಂದ್ರೆ ಹೇಳೋ ರೀತಿ ಅನ್ಸೋದು, ಬಟ್ ಪ್ರತಿಯೊಂದು ಪಾಯಿಂಟ್ ಇರ್ತಿತ್ತು, ಮಾತಿನಲ್ಲೂ ಪಾಯಿಂಟ್ ಇರ್ತಿತ್ತು. ಅವ್ರು ಇಷ್ಟ ಆಗಿದ್ರು. ಆಮೇಲೆ ಶ್ರುತಿಮಾ ಹೇಗೆ ಅವ್ರು ಡಿಗ್ನಿಫೈಡ್ ರೀತಿನಲ್ಲಿ ಅವ್ರನ್ನ ತಗೊಂಡ್ ಹೋದ್ರು, ಅವ್ರು ಇಷ್ಟ ಆದ್ರು. ಶ್ರುತೀಶ್ ಇದು ನಮ್ ಶೃಂಗೇರಿ, ಸಂಗೀತಾ ಶೃಂಗೇರಿ, ಅವ್ರು ಹೇಗ್ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಆತರ ತುಂಬಾ ಕಡಿಮೆ ಜನ, ಬಟ್ ನೆನ್ಪಿನಲ್ಲಿ ಉಳ್ಕೊಳ್ಳೋರು. ಯಾವ ಸೀಸನ್ ಇಷ್ಟ ಆಗಿತ್ತು ಹೋಗಿದ್ರೆ? ನಂಗೆ ಎಲ್ಲಾ ಸೀಸನ್ ಇಷ್ಟ ಆಗಿತ್ತು. ಇಷ್ಟ ಆಗದೆ ಇದ್ದಿದ್ದು ಒಂದೇ ಒಂದು ಸೀಸನ್, ಅದೊಂದ್ ಸ್ವಲ್ಪ ಜಾಸ್ತಿ ಆಟ ವ್ಯಕ್ತಿತ್ವಕ್ಕಿಂತ ಬರೀ ಕಿತ್ತಾಟ, ಇದು ಸ್ವಲ್ಪ ಮಿಕ್ಸ್ ಆಗಿ ಹೋಗಿತ್ತಲ್ಲ. ಅದೊಂದ್ ಸೀಸನ್ ಇಷ್ಟ ಆಗಿರಲ್ಲ. ಬಿಟ್ರೆ ಎಲ್ಲ ಸೀಸನ್ಗೂ ಅದ್ರದೇ ಅದ್ರದ್ದು ಬ್ಯೂಟಿ ಇತ್ತು, ಎಂಜಾಯ್ ಮಾಡಿದ್ದೆ ಎಲ್ಲ. ಅದರಲ್ಲೂ ಎಲ್ಲಾ ಸೀಸನ್ ಅಲ್ಲೂ ಸುದೀಪ್ ಸರ್ ಇರ್ತಾರಲ್ಲ, ಅವ್ರಿಬ್ರು ಇಲ್ದಿದೆ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್, ಸುದೀಪ್ ಅಂದ್ರೆ ಬಿಗ್ ಬಾಸ್. ಬೇರೆ ಯಾರು ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ.